ಪತ್ರೊಡೆಯ ಈ ಅವತಾರ ಗೊತ್ತೇನಮ್ಮ, ನಿಮಗೆ ಗೊತ್ತೇನಮ್ಮ? ಪತ್ರೊಡೆ ಉಪ್ಕರಿಗೆ ಪತ್ರೊಡೆ ಇಡೀ ಹೆಸರಿಂದ ಮಾಡಿದ್ದು, ಹಾಗಾಗಿ ಪ್ರೋಟೀನ್ ರಿಚ್. ನಿಮ್ಗೆ ಗೊತ್ತಾ, ಆ್ಯಕ್ಚುಲಿ ಪತ್ರೊಡೆಯನ್ನು 2 ಥರ ಮಾಡ್ಬೋದು. ಒಂದನೇದು ಬರೇ ಅಕ್ಕಿಯಿಂದ, ಎರಡನೇದು ಹೀಗೆ ಇಡೀ ಹೆಸರಿಂದ. 2 ಥರದ್ದು ಸಹ ಬೇರೆ ಬೇರೆಯೇ ಟೇಸ್ಟು. ಈ 2 ಟೈಪಲ್ಲೂ ಮಸಾಲೆ ಸಹ ಬೇರೆ ಬೇರೆಯೇ. ಈಗ ಮಾಡ್ತಾ ಇದ್ದೇನಲ್ವಾ, ಇದರಲ್ಲಿ ಮಸಾಲೆ ಹುರಿಲಿಕ್ಕೇ ಇಲ್ಲ, ಸೀದಾ ಎಲ್ಲ ಅರಿಯುವುದೇ. ನನಗೆ ಫಸ್ಟಿಗೆ ಈ ಥರದ ಪತ್ರೊಡೆ ತಿನ್ನುವಾಗ ಏನೋ ಬೇರೆ ಥರ ಟೇಸ್ಟ್ ಅಂತ ಅನ್ನಿಸಿದ್ರು, ಆಮೇಲೆ ಇಷ್ಟ ಆಗ್ಲಿಕ್ಕೆ ಶುರುವಾಯಿತು. ಹೆಲ್ದಿ ಅಂತ ತಲೆಯಲ್ಲಿ ಇತ್ತಲ್ವಾ, ಹಾಗೆ ಅಭ್ಯಾಸ ಮಾಡಿಕೊಂಡೆ. ಈಗಂತೂ ತುಂಬ ಇಷ್ಟ. ಒಂದು ವೇಳೆ ಈ ಪತ್ರೊಡೆಯ ಹಿಟ್ಟು ಸ್ವಲ್ಪ ಉಳಿದ್ರೆ ಬರೇ ಹಿಟ್ಟಿಂದ ದೋಸೆ ಸಹ ಮಾಡ್ಬೋದು. ದೋಸೆ ಮಾಡುವಾಗ ಮೇಲಿಂದ ನೀರುಳ್ಳಿ ಚೂರು ಹಾಕಿ 2 ಸೈಡ್ ಕಾಯಿಸಿದರೆ ಆಯಿತು, ಅಷ್ಟೇ. ಹೀಗೆ ಮಾಡುವ ಉಪ್ಕರಿ ಸಹ ರುಚಿಯೇ. ನೀವು ಟ್ರೈ ಮಾಡ್ತೀರಲ್ವಾ? ರೆಸಿಪಿಗೆ ಕ್ಯಾಪ್ಷನ್ ಸೇವ್ ಆಯಿತಾ? ನಿಮ್ಮ ಕಾಮೆಂಟ್ಸಿಗೆ ಕಾಯ್ತಿರ್ತೇನೆ.